ಹಾಗೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಶಾಸಕರಾಗಲಿ, ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಿದಂಥ ಕಾರ್ಯಕರ್ತರಿರುವಂಥ ಕ್ಷೇತ್ರ. ಇಲ್ಲಿ ಈ ರೀತಿಯಂಥ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಾರಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ, ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನು ಕೊಡಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ನಮ್ಮ ಮೈಯಲ್ಲಿ ಹರಿತಿರುವಂಥ ಒಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ. ನಾನಷ್ಟೇ ಅಲ್ಲ, ಇಲ್ಲಿ ನಿಂತಿರುವಂಥ ಎಲ್ಲ ಈ ದೇಶದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲರೂ ಕೂಡ ಹಿಂದೂವಾದಿಗಳೇ. ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಯಡಿಯೂರಪ್ಪನವರು ತನ್ನ ಜೀವನವನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮಂತಾವು ತೊಡಸ್ಕೊಂಡಂತರು. ಎಸ್ ಸರ್, ದೇವ್ರು ಒಳ್ಳೇದು ಮಾಡಲಿ ಅಷ್ಟೇ. ನೋಡೋಣ, ಈ ಸದ್ಯಕ್ಕೆ ನಾವು ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋಕ್ಕೆ ನಾನು ತಯಾರಿಲ್ಲ. ಆ ಹಂತಕ್ಕೆ ನಾನು ಕರೆದಿದ್ದೀನಿ, ಅವರು ಮಾತಾಡಿದ್ದಾರೆ. ನೋಡಿ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ನೋಡಿಕೊಂಡು ಆಮೇಲೆ ಆ ಒಂದು ದಿನ ಬರದಿರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಬಂದಾಗ ಯೋಚನೆ ಮಾಡಿ. ದಿನ ಫಿಕ್ಸ್ ಮಾಡೋದು ದೇವ್ರ ಕೈಲಿರೋದು. ನೋಡಿ ಸರ್, ಈಗ ಸಂಘ ಪರಿವಾರ ಮುಖಂಡರು ನನ್ನ ಜೊತೆಗಿದ್ದಾರೆ, ಅಂದರೆ ಸಂಘ ಪರಿವಾರ ಮುಖಂಡರು ನನ್ನ ಜೊತೆಗಿದ್ದಾರೆ ಮತ್ತು ಹಿಂದೂ ಸಂಘಟನೆಗಾರರು ನನ್ನ ಜೊತೆಗಿದ್ದಾರೆ ಅಂತೇಳಿ ನೀವು ಮೊನ್ನೆ ನನ್ನ ಸಮಾವೇಶದಲ್ಲಿ ಹೇಳಿರೋದು. ಸರ್, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ BY ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜೀಪಲ್ಲಿ ನನ್ನನ್ನು ನಿಲ್ಲಿಸ್ಕೊಂಡು ಪ್ರಚಾರವನ್ನು ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತೇಳಿ ಎದ್ದು ನಿಲ್ಲಿಸ್ಕೊಂಡು ನಂಗೆ ಆಶೀರ್ವಾದನ ಮಾಡಾದ್ಮೇಲೆ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ. ನಿಜವಾದ ಹಿಂದುತ್ವವಾದಿ ನಾನು ಗೆದ್ದು ಮತ್ತೆ ಮೋದಿಯವರ ಕಾಲಿಗೆ ನಾನು ಬೀಳ್ತೀನಿ, ಈ ರೀತಿ ಅಂತ ಹೇಳಿಕೆಯನ್ನು ಗೌರವಾನ್ವಿತ ಈಶ್ವರಪ್ಪನವ್ರು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಇವತ್ತು ಒಂದು ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ ಮೇಲೆ ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಇದು ಒಂದು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿತಿರುವಂಥ ಒಂದು ಹನಿ ರಕ್ತನೂ ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ. ನಾನಷ್ಟೇ ಅಲ್ಲ, ಇಲ್ಲಿ ನಿಂತಿರುವಂಥ ಎಲ್ಲ ಈ ದೇಶದಲ್ಲಿ ವಾಸ ಮಾಡ್ತಿರುವಂಥ ಎಲ್ಲರೂ ಕೂಡ ಹಿಂದೂವಾದಿಗಳೇ. ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರ್ಬೋದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿ ಯಡಿಯೂರಪ್ಪನವರು ತನ್ನ ಜೀವನವನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮಂತಾವು ತೊಡಸ್ಕೊಂಡಂತರು. ಈದ್ಗಾ ಮೈದಾನದ ಹೋರಾಟ ಇರ್ಬೋದು, ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತೇಳಿ ಅವತ್ತು ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯದಲ್ಲೂ ಕೂಡ ಹೋಗಿ ಭಾಗವಹಿಸಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನು ನಾವು ಪ್ರದರ್ಶನ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಯಡಿಯೂರಪ್ಪನವರು ಆಡಳಿತಾವಧಿಯಲ್ಲಿ ಮಾಡಿದಂಥ ಒಂದೊಂದು ಯೋಜನೆಗಳು ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯಿಂದ ಕಾನೂನು ಇದ್ದಿದ್ದಿಲ್ಲ. ಪೊಲೀಸು ಸ್ಟೇಷನಲ್ಲೇ ಬೇಲ್ ಮೇಲೆ ಹೊರಗಡೆ ಬರ್ತಾಯಿದ್ರು. ಆದರೆ ಇವತ್ತು ಯಡಿಯೂರಪ್ಪನವ್ರು ಕೊಟ್ಟಂಥ ಕಾನೂನು ಇದು ಗೋಹತ್ಯೆ ನಿಷೇಧಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ. ನಮ್ಮ ಹೆಣ್ಣುಮಕ್ಕಳಿಗೆ ಪೂಜ್ಯ ಭಾವನೆಯಿಂದ ನೋಡೋಂಥ ದೇಶ ನಮ್ಮದಿದು. ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಯುವಂಥ ಕೆಲಸ ಮಾಡಿದ್ದು ಸನ್ಮಾನಿಸಿದ ಯಡಿಯೂರಪ್ಪನವರು. ಅನೇಕ ಸಮಾಜಗಳು ಅದು ಕುಲವೆಂದು ಬಡಿದಾಡಲಿ ಅಂತ ಹೇಳಿದಂಥ ಪುಣ್ಯಾತ್ಮ ಕನಕನ ಜಯಂತಿ, ವಾಲ್ಮೀಕಿ ಜಯಂತಿ, ಎಲ್ಲ ಮಠ ಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸನ್ಮಾನಿಸಿದ ಯಡಿಯೂರಪ್ಪನ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದು ಕೂಡ ಹಿಂದುತ್ವ. ಹಾಗೆ ಹಿಂದುತ್ವದ ಬಗ್ಗೆ ಚುನಾವಣೆ ಓಟಿಗೋಸ್ಕರ ಪಾಠ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಶಾಸಕರಾಗಲಿ, ವಿಶೇಷವಾಗಿ ನಮ್ಮ ಬೈಂದೂರು ಕ್ಷೇತ್ರ ನಮ್ಮ ಹಿಂದೂಗಳ ಒಂದು ಶಕ್ತಿಗೋಸ್ಕರ ರಾಷ್ಟ್ರೀಯತೆ ವಿಚಾರದ ಶಕ್ತಿ ತುಂಬಿದಂಥ ಕಾರ್ಯಕರ್ತರಿರುವಂಥ ಕ್ಷೇತ್ರ. ಇಲ್ಲಿ ಈ ರೀತಿಯಂಥ ಪೊಳ್ಳು ಹಿಂದುತ್ವವಾದಿಗೆ ಯಾವುದೇ ಕಾರಣಕ್ಕೂ ಆದ್ಯತೆಯನ್ನು ನಮ್ಮ ಬೈಂದೂರು ಕ್ಷೇತ್ರ, ನಮ್ಮ ಕರಾವಳಿ ಪ್ರದೇಶ ಆದ್ಯತೆಯನ್ನು ಕೊಡಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕಾರ್ಯಕರ್ತರು ಹೇಳ್ತಾರೆ, ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ರಚನೆ ಸಭೆ ಮಾಡುವಾಗ, ಅಂದರೆ ಕಾರ್ಯಕಾರಿಣಿ ಹುದ್ದೆಗಳನ್ನು ಕೊಡುವಾಗ ನಮ್ಮನ್ನು ಕೇಳದೆ ಅವರು ಬೇರೆಯವರಿಗೆ ಕೊಡ್ತಾರೆ, ಅವ್ರಿಗೆ ಬೇಕಾಗೋರಿಗೆ. ಸರ್, ಇದು ಯಾವುದು ಕೂಡ ಕ್ವಶನ್ ಉದ್ಭವ ಆಗಿದ್ದಿಲ್ಲ. ನಮ್ಮ ನಾಯಕರಂತ ಸನ್ಮಾನಿಸಿದ ಈಶ್ವರಪ್ಪನವರು ಇದೇ 2 ವಾರದ ಕೆಳಗೆ ಶಿಕಾರಿಪುರಕ್ಕೆ ಬಂದಾಗ ಯಡಿಯೂರಪ್ಪನವರ ಕುಟುಂಬ ಎಲ್ಲ ಸಮಾಜಕ್ಕೂ ಕೂಡ ತೊಡಸ್ಕೊಂಡಂಥ ಕುಟುಂಬ, ರಾಘಣ್ಣನನ್ನು ಇಷ್ಟೆಲ್ಲ ಕೆಲಸ ಮಾಡಿದ್ದಾನೆ, 5 ಲಕ್ಷ ಅಂತರದಿಂದ ಗೆಲ್ಲಿಸಬೇಕು ಅಂತೇಳಿ ಘೋಷಣೆ ಮಾಡಿದಂಥವ್ರು ಅವರು. ಶಿವಮೊಗ್ಗದ ಕಾರ್ಯಕರ್ತರ ಸಭೆಯಲ್ಲಿ ರಾಘಣ್ಣನ ಎಷ್ಟು ಹೆಚ್ಚು ಅಂತರದಿಂದ ಗೆಲ್ಲಿಸ್ತೀವೋ ಆ ಅಂತರದಿಂದನೇ ಅವ್ರು ಮಂತ್ರಿಯಾಗಿ ಬರಬೇಕು ಅಂತ ಒಂದು ಅಂತರ ಕೊಡಬೇಕು ಅಂತ ಹೇಳಿದಂಥ ಗೌರವಾನ್ವಿತ ಈಶ್ವರಪ್ಪನವರು ಮೊನ್ನೆ ಏಕಾಏಕಿ 2 ವಾರದಲ್ಲಿ, 2 ವಾರ 2 ವರ್ಷವೂ ಅಲ್ಲ, 2 ವಾರದಲ್ಲಿ
ಯಾಕೆ ಈ ಒಂದು ಬದಲಾವಣೆಗಳು ಆಯಿತು? ವಿಜೇಂದ್ರ ಒಬ್ಬ ಯಡಿಯೂರಪ್ಪನವರ ಮಂತ್ರಿಯಿಂದ ಪಕ್ಷ ಸೇವ್ ಮಾಡಬೇಕು ಅಂತ ಹೇಳುವಂಥವ್ರು. ವಿಜಯಣ್ಣ ಇವತ್ತು ರಾಜ್ಯಾಧ್ಯಕ್ಷರಾಗಿ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡಿ ಅವರೇ ಹಾರೈಸಿದ್ದಾರೆ. ಯಾಕೆ ಈ 2 ವಾರದಲ್ಲಿ ಇವೆಲ್ಲ ಬದಲಾವಣೆಗಳಾಯಿತು? ಜನ ಅತ್ಯಂತ ಪ್ರಜ್ಞಾವಂತರಿದ್ದಾರೆ. ಯಾವ್ಯಾವ ರಾಜಕಾರಣಿಗಳು ಯಾಕೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಮಾತುಗಳನ್ನು ಬದಲಾವಣೆಯನ್ನು ಮಾಡ್ತೀವಿ ಅಂತೇಳಿ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಮತದಾರರು ಗಮನಿಸ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು ಸರ್.